ಅಂಜಲಿ 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 ಅಯ್ಯೋಯ್ಯೋ ಆ ಭೂತ ಹತ್ರನೇ ಬಂದಿದೆ. ಅಯ್ಯೋ ಚಿಕ್ಕಪ್ಪ ಈ ಕಡೆ ಕೊಡಿ, ನಾನು ಎಲ್ಲಿದ್ದೇನೆ? ನಾನು ಅನ್ಕೊಂಡಿದ್ದು ಸರಿನೇ. ಈ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಪುಟ್ಟು ಮಗುದು ಅನ್ಸುತ್ತೆ. ತುಂಬ ಒಳ್ಳೆ ಮಗುನೇ ಇರಬೇಕು. ನಾನು ಥ್ಯಾಂಕ್ ಯು ಅಂತ ಬರ್ದಿದ್ನಲ್ಲ, ಅದಕ್ಕೆ ಅದನ್ನ ನೋಡಿ ಖುಷಿ ಆಯ್ತಾ? ಬೊಂಬೆ ತಗೊಂಡು ಏನೋ ಮಾಡ್ತಿದ್ಯಾ? ಅಕ್ಕ ಎಂತ ಕೆಲಸ ಮಾಡಿದೆ ಅದನ್ನೇ ಕಲಿಸ್ದೆ. ಏನಾಯ್ತೀಗ? ಆ ಬೊಂಬೆ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ಯಾ? ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗು. ಯಾಕೆ ನನ್ನ ಕಂದ ಅಳ್ತಾ ಇರೋದು? ಏನಾಯ್ತು? ಗೊಂಬೆ ಕಿತ್ಕೊಂಡ್ಬಿಟ್ರು ಅಂತನಾ? ಅದು ಲಡ್ಡುನ್ನ ಗಿಫ್ಟ್ ಕೊಟ್ಟಿದ್ದು ಮಂತ್ರವಾದಿ ಎತ್ತೆ ಅದನ್ನ ತಗೊಂಡೋಗಿದ್ರಲ್ಲ, ಅವ್ರ ರೂಮಿಂದ ವಾಪಸ್ ತಗೊಂಡ್ಬರ್ತಾ ಮಂತ್ರವಾದಿ ಎತ್ತೆ ಅದನ್ನ ಕಿತ್ಕೊಂಡ್ಬಿಟ್ರು. ಏನು ಮಾಡ್ಲಿ ಕಂದ, ಅವರಿಂದ ಕಿತ್ಕೊಡೋ ಶಕ್ತಿ ನನಗಿಲ್ಲ. ನೀನು ಅಳ್ಬೇಡ ಪುಟ್ಟ, ನೀನು ಹತ್ರ ನನ್ನಿಂದ ನೋಡೋಕ್ಕಾಗಲ್ಲ. ನಿನಗೆ ಅದೇ ಥರದ್ದು ಇನ್ನೊಂದು ಗೊಂಬೆ ತರಿಸ್ಕೊಡ್ತೀನಿ, ಸರಿನಾ? ಇಲ್ಲ, ನಂಗೆ ಅದೇ ಗೊಂಬೆ ಬೇಕೇ ಬೇಕು, ಬೇಕೇ ಬೇಕು. ಹಾಗೆಲ್ಲ ಹಠ ಮಾಡಬಾರ್ದು ಬಂಗಾರ. ನೀನು ಒಳ್ಳೆ ಬಂಗಾರ ಅಲ್ವಾ? ನೀನು ಯಾವತ್ತೂ ಅಳಬಾರ್ದು. ಜೀವನ ಪೂರ್ತಿ ನಗ್ನಾಗ್ತಾ ಇರಬೇಕು. ಆಕೆ ಬಂಗಾರ ಅಳ್ತಾ ಇದೆಯಾ? ಏನಾಯ್ತು ಏನಾಯ್ತು ನನ್ನ ಪುಟ್ಟ ಕಣ್ಣಗೆ? ಏ ಪುಟ್ಟ, ಅಂಜು, ಯಾಕೋ ಅಳ್ತಾ ಇದೆಯಾ? ಏನಾಯ್ತು? ಯಾರಾದರೂ ಬೈದ್ರೆ ನಿನಗೆ? ಅಯ್ಯಯ್ಯೋ, ನನ್ನ ಮಗಳಿಗೆ ತುಂಬ ದುಃಖ ಉಕ್ಕಿ ಬರ್ತಾ ಇದೆಲ್ಲ. ಏನಾಯ್ತು ಅಂಜು?
ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯಾರಾದರೂ ಅಳ್ತಾರಾ? ನೋಡು, ಅಳಬಾರ್ದು, ಸಮಾಧಾನ ಮಾಡ್ಕೊ. ಯಾರಿದ್ರು ಏನಾದರೂ ಅಂದ್ರಾ? ಅತ್ತೆ ಏನಾದರೂ ಬೈದ್ಲಾ? ನಿಮ್ಮ ಅತ್ತೆಗೆ ಸರಿಯಾಗಿ ಮಾಡೋಣ. ನಿಮ್ಮ ಅಪ್ಪ ಬರಲಿ, ದೂರ ಹೇಳಿ ಒಳ್ಳೆ ಸರಿಯಾಗಿ ಅರ್ಥ ಮಾಡೋಣ. ಓಕೆ? ನನ್ನ ಮುದ್ದು ಮಗಳು ಜೀವನ ಪೂರ್ತಿ ನಗ್ನಗ್ತಾ ಇರಬೇಕು. ನಗು ನಗು. ಅಳಬಾರ್ದು ಕಂದ, ನೀನು ಹೀಗೆ ಅಳ್ತಾ ಇದ್ರೆ ಗಂಟ್ಲೆಲ್ಲ ಕಟ್ಟುತ್ತೆ. ಅಮ್ಮ ಹೇಳ್ತಾ ಇದ್ದೀನಿ, ಅಮ್ಮನ ಮಾತು ಕೇಳೋದಿಲ್ವಾ ನೀನು? ಅಳ್ಬೇಡ ಮುದ್ದು, ನಾನು ನಿನ್ನೆ ಹೀಗೆ ಎತ್ಕೊಂಡಿರ್ತೀನಿ, ಸರಿನಾ? ಅಕ್ಕ, ಏನೇ ಇದು ರಾಗಿಣಿ, ವಿಚಿತ್ರವಾಗಿ ಆಡ್ತಿದ್ದಾಳಲ್ಲೇ. ಇರು, ಅದೇನಂತ ಕೇಳ್ತೀನಿ. ಹಾಳಾದವಳು ನನ್ನ ಸೊಸೆ, ನನ್ನ ಆಸೆಗೆಲ್ಲ ತಣ್ಣೀರು ಎರಚಿಬಿಟ್ಲಲ್ಲೇ. ಇಂಥ ಹುಚ್ಚಿದ ಮಕ್ಕಳಾದ್ರೂ ಹೇಗಾಗುತ್ತೆ ಹೇಳು? ಮುದುಕಿ ಲಕ್ಷಾಂತರ ರೂಪಾಯಿ ಹೊಡವೆ ನಮ್ಮ ಕೈ ಜಾರು ಹೋಯ್ತಲ್ಲೇ. ಅಮ್ಮ, ಇದು ತಲೆ ಚಚ್ಕೊಳ್ಳೋ ಸಮಯ ಅಲ್ಲ, ನಿನ್ನ ಸೊಸೆ ತಲೆ ಚಚ್ಕೊಳ್ಳೋ ಸಮಯ ಹತ್ರ ಬಂದಾಯ್ತು. ಏನೇ ಹೇಳ್ತಿದ್ದೆ ನೀನು? ಹೋನಮ್ಮ, ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದೆ. ಆ ಮುದುಕಿ ಒಡವೆ ಹೊಡ್ಕೊಳ್ಳೋದಕ್ಕೆ ಒಂದು ದಾರಿ ತೋರಿಸಿದ್ನಲ್ಲ, ಆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳು. ಅಕ್ಕ, ನೀನೇನು ಮಾತಾಡ್ತಿದ್ದೀವಿ ನನಗೆ ಅರ್ಥ ಆಗ್ತಿಲ್ಲ. ಪಾಪ ನಮ್ಮ ಅತ್ತಿಗೆಗೆ ಹುಚ್ಚಿಡ್ದಿದೆ. ಅವಳು ಭ್ರಮೇಲಿ ತೇಲಾಡ್ತಾ ಇದ್ದಾಳೆ. ಹುಚ್ಚರಿಗೆ ಗಂಡ ಮಕ್ಕಳು ಅನ್ನೋ ಸೆಂಟಿಮೆಂಟ್ ಇರುತ್ತಾ? ಅವ್ರು ಸಂಸಾರ ಮಾಡೋಕ್ಕಾಗತ್ತಾ? ಒಂದು ವೇಳೆ ಅವಳು ಸಂಸಾರ ಮಾಡ್ತೀನಿ ಅಂದ್ರು, ಅಂತ ಹುಚ್ಚಿ ಜೊತೆ ಸಂಸಾರ ಮಾಡೋಂಥ ಕರ್ಮ ನಮ್ಮ ಅಣ್ಣನಿಗೇನು ಬಂದಿದೆ? ಅದಕ್ಕೆ ಅಣ್ಣನಿಂದ ಅವಳಿಗೆ ಡಿವೋರ್ಸ್ ಕೊಡಿಸ್ತಿದ್ದೀನಿ. ಅಕ್ಕ, ಇಷ್ಟು ದಿನ ನೀನು ಹೇಳಿದ್ದೆಲ್ಲ ನನಗೆ ಓಕೆ ಅನ್ನಿಸ್ತಿತ್ತು. ಬಟ್ ಇವಾಗ ಈ ಡೈವರ್ಸ್ ವಿಷಯ ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ಈ ಸಾರಿ ಅತ್ತಿಗೆಗೆ ಮಕ್ಕಳು ಆಗೇ ಆಗುತ್ತೆ, ನೋಡ್ತಿರೋ. ನೀನೇನು ದೊಡ್ಡ ಜ್ಯೋತಿಷಿನಾ? ನಿಮ್ಮ ಅತ್ತಿಗೆಗೆ ಮಕ್ಕಳಾಗತ್ತೆ ಅಂತ ಕಾಯ್ತಾ ಕೂತ್ರೆ ಆ ನಿತ್ಯ ಮಗು ಹೆತ್ತು ಕೆಜಿಗಟ್ಲೆ ಒಡವೆನ ತನ್ನ ಬಾಯಿಗೆ ಹಾಕೋತಾಳಷ್ಟೇ. ಆಮೇಲೆ ನಾವು ಲೇಬರ್ ವಾರ್ಡ್ನಲ್ಲಿ ಟಿಪ್ಸ್ಗೋಸ್ಕರ ಕೈ ಒಡ್ಕೊಂಡು ನಿಂತ್ಕೋತಾರಲ್ಲ, ಅದೇ ರೀತಿ ನಾವು ಕೈ ಒಡ್ಡಿ ನಿಂತ್ಕೋಬೇಕಾಗತ್ತೆ. ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ರಾಗಿಣಿ, ನಿನ್ನ ಪ್ಲ್ಯಾನ್ ಏನೋ ಸಖತ್ತಾಗಿದೆ ಕಣೆ. ಆದರೆ ರಾಜೀವ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋದಕ್ಕೆ ಒಪ್ಕೋತಾರೆ ಅಂತ್ಯಾ? ಅಮ್ಮ, ಅದು ನನಗೂ ಗೊತ್ತು, ಅಷ್ಟು ಸುಲಭದ ವಿಷಯ ಅಲ್ಲ ಇದು ಅಂತ. ನಾವು ಏನೆಲ್ಲ ನೋಡಿದ್ದೀವೋ ಅಣ್ಣನಿಗೆ ಒಂದೆರಡು ಎಕ್ಸ್ಟ್ರಾ ಸೇರಿಸಿ ಹೇಳಿಬಿಟ್ರೆ ಆಗೋಯ್ತು. ಆದರೂ ಅದನ್ನೆಲ್ಲ ಅವ್ನು ನಂಬ್ತಾನೆ ಅಂತ ನನಗೆ ನಂಬಿಕೆ ಬರ್ತಿಲ್ಲ ಕಣೆ.
ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅಣ್ಣ ಖಂಡಿತ ನಂಬಲ್ಲ. ನಾವು ಹೇಳ್ತಿರೋದು ಸತ್ಯ ಅಂತ ಗೊತ್ತಾಗಿ ಅವನಾಗವನೇ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕು. ಹಾಗೆ ಮಾಡಬೇಕು. ಅಂದರೆ ರಾಜೀವ ಇವಳು ವ್ಯವಸ್ಥೆನ ತನ್ನ ಕಣ್ಣಿಂದನೇ ನೋಡಬೇಕು, ಇವನು ಸಿಟ್ಟು ಬರಬೇಕು, ಇಂಥವ್ರ ಜೊತೆ ಸಂಸಾರ ಮಾಡಿದ್ರೆ ಜನಗಳ ಮುಂದೆ ಅವಮಾನ ಆಗುತ್ತಲ್ಲ ಅಂತ ಅವ್ನಿಗೆ ಅನ್ನಿಸ್ಬೇಕು. ಕೊನೆಗೆ ಅವಳ ಜೊತೆನಲ್ಲಿ ಸಂಸಾರ ಮಾಡೋಕ್ಕೆ ಅಸಹ್ಯ ಹುಟ್ಟಬೇಕು ಅಲ್ಲೇನೆ. ಎಸ್, ಎಕ್ಸಾಕ್ಟ್ಲಿ. ಹಾಗೆ ಮಾಡಿದ್ರೇನೆ ಅಣ್ಣಂಗೆ ಅತ್ತಿಗೆಯಿಂದ ಡಿವೋರ್ಸ್ ಕೊಡಿಸಿ ಹೊಸ ಅತ್ತಿಗೆನ ತರಕ್ಕಾಗೋದು. ಅಮ್ಮ, ನೀನಿವತ್ತಿಂದನೇ ಅತ್ತಿಗೆನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳಿಗೆ ಹುಚ್ಚು ಕೆರಳಿದ ತಕ್ಷಣ ಅಣ್ಣನ ಕರ್ಕೊಂಡೋಗಿ ತೋರಿಸ್ಬೇಕು. ಹೌದು ಕಣೆ, ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಆ ರಾಜೀವ ಡಿವೋರ್ಸ್ ಪೇಪರ್ ಸೈನ್ ಹಾಕ್ತಿದ್ದಾಗೆ ಈ ದರಿದ್ರ ಲಕ್ಷ್ಮಣ ಮನೆ ಹೊರಗಡೆ ಹಾಕಿ ಅದೃಷ್ಟ ಲಕ್ಷ್ಮಣ ಮನೆ ತುಂಬಿಸ್ಕೊತೀನಿ. ನೋಡ್ತಾ ಇರು. ನೀನು ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೋ, ಮಿಕ್ಕಿದ್ದನ್ನ ನಾನು ನೋಡ್ಬೇಕು. ಏನು ಪುಟ್ಟ ಮತ್ತೆ ಮತ್ತೆ ನೆನ್ಸ್ಕೊಂಡು ಅಳ್ತಾನೆ ಇದೆಯಲ್ಲ, ಇಲ್ಲ ಅಳಬಾರ್ದು. ಇಲ್ಲ, ನಂಗೆ ಆ ಗೊಂಬೆ ಬೇಕೇ ಬೇಕು. ಗೊಂಬೆ ಬೇಕೇ ಬೇಕು. ಏನು ಮಾಡೋದು? ಒಂದು ಕೆಲಸ ಮಾಡೋಣ. ಆ ಮಂತ್ರವಾದಿ ಅತ್ತೆನ ನಾವು ಬಯೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಹೋಗಿ ಅಜ್ಜಿ ಹತ್ರ ಹೇಳೋಣ. ಅಜ್ಜಿ ಆ ಮಂತ್ರವಾದಿ ಅತ್ತೆನ ಕರೆಸಿ ಚೆನ್ನಾಗಿ ಬೈದು ನಿನ್ನ ಗೊಂಬೆನ ನನಗೆ ವಾಪಸ್ ಕೊಡಿಸ್ಬಿಡ್ತಾರೆ. ಸರಿನಾ? ಮಲ್ಕೊ ಬಾ. ಇದು ಯಾವ ಜನ್ಮದ ಋಣಾನು ಬಂದನೋ ಏನೋ, ನನ್ನ ಹೆತ್ ಮಗುನೇ ನನ್ನ ಮಡ್ಲಲ್ಲಿ ಮಲಗಿದಷ್ಟು ತೃಪ್ತಿ ಸಂತೋಷ ಆಗ್ತಾ ಇದೆ. ಈ ಮಗುನಾದ್ರೂ ನನ್ನ ಪಾಲು ಕೊಟ್ಟಿಯಲ್ಲ ದೇವ್ರೆ, ನನ್ಗಷ್ಟು ಸಾಕು. ನನ್ನ ಪಾಲ್ಗಿದ್ದಿದ್ದು ಇಷ್ಟೇ ಅಂದ್ಕೋತೀನಿ. ಕೇಳು ಪುಟ. ಅಮ್ಮ ನನ್ನ ಡೈಲಿ ಹಾಡು ಹೇಳಿ ಮಲಗಿಸ್ತಿದ್ಲು. ಅಮ್ಮ ನನ್ನ ಬಿಟ್ಟು ನಾನು ಒಂದು ಹಾಡೇ ಕೇಳಿಲ್ಲ. ಅಮ್ಮ, ನಂಗೊಂದು ಹಾಡು ಹೇಳಿ ಮಲಗಿಸ್ತೀಯಾ? ಅಷ್ಟೇನಾ? ಖಂಡಿತ ಹಾಡ್ತೀನಿ ಪುಟ್ಟ. ನನ್ನ ಮಗುಗಂತೂ ಹಾಡಿ ಮಲಗಿಸೋ ಭಾಗ್ಯ ನನಗಿಲ್ಲ. ನೀನು ನನ್ನನ್ನು ಬಾಯಿ ತುಂಬ ಅಮ್ಮ ಅಂತ ಕರಿತೀಯ. ನಿನಗೆ ಜೋಗುಳ ಹಾಡಿ ನಾನು ಮಲಗಿಸ್ತೀನಿ. ಅತ್ತಿತ್ತ ನೋಡದಿರು, ಅತ್ತು ಬರುಳಾಡದಿರು, ಕತ್ತು ಬರುವಳು ನಿದ್ದೆ ಮಲಗು ಮಗುವೆ. ಜೋ 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 ಜೋ. ಅತ್ತಿತ್ತ ನೋಡದಿರು, ಅತಿ ಹೊರಳಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಸುತ್ತಿ ಹೊರಳಾಡದಿರು, ನಿದ್ದೆ ಬರುವಳು ಕತ್ತು ಮಲಗು ಮಗುವೆ. ಓಹೋ, ಇವಳು ಹುಚ್ಚು ಅತಿರೇಕಕ್ಕೆ ಹೋದಾಗಿದೆ. ನಾವು ಏನೆಲ್ಲ ನೋಡಿದ್ದೀವೋ ಅಣ್ಣನಿಗೆ ಒಂದೆರಡು ಎಕ್ಸ್ಟ್ರಾ ಸೇರಿಸಿ ಹೇಳ್ಬಿಟ್ರೆ ಆಗೋಯ್ತು. ಮೊದಲು ರಾಜೀವ ಎಲ್ಲಿದ್ದಾನೆ ಅಂತ ನೋಡಬೇಕು. ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ. ಜೋ 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 ಜೋ. ಇದು ಯಶೋಧ ಧ್ವನಿ ಅಲ್ವಾ?
ಯಾರಿಗೆ ಇವಳು ಜೋಗಳ ಆಡ್ತಾ ಇದ್ದಾಳೆ? ರಾಜೀವ ಬಾರ ನನ್ನ ಜೊತೆ. ಏನಮ್ಮ ವಿಷಯ? ಅದನ್ನ ಹೇಳೋಕ್ಕಾಗಲ್ಲ ಕಣೋ, ಕಣ್ಣಾರ ನೋಡಬೇಕು. ನನ್ನ ಜೊತೆ ಬಾತ ತೋರಿಸ್ತೀನಿ. ಅಲ್ಲಮ್ಮ, ಹುಚ್ಚಿಡ್ತಿದೆ ಕಣೋ. ನೋಡು, ಮಗು ಇದೆ ಅಂತ ಭ್ರಮಿಸಿ ಹೇಗೆ ಆಡ್ತಿದ್ದಾಳೆ ಅಂತ. ನಾನೇ ಬಂದು ಹೇಳಿದ್ರೆ ನೀನು ನಂಬಲ್ಲ ಅಂತಾನೆ, ನೀನೇ ಕಣ್ಣಾರೆ ನೋಡ್ಲಿ ಅಂತ ನೀನನ್ನು ಕರ್ಕೊಂಡು ಬಂದಿದ್ದು. ನೋಡು, ಹುಚ್ಚಿಡ್ದಿದೆ. ಹೋಗೋದೇನಂತ ವಿಚಾರಿಸು. ಹೋಗೋ, ಹೋಗೋ. ಯಶೋದ, ಯಾರಿಗೆ ಜೋಗಳ ಆಡ್ತಾ ಇದೆಯಾ? ಜೋಗಳನ ಇಲ್ವಲ್ಲ. ಏಯ್, ಈಗ ತಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಿಜ ಹೇಳು ನೀನು. ಇಲ್ಲ ರೀ, ಅದು ನನಗೆ ಬೇಜಾರಾಗ್ತಾ ಇತ್ತು, ನಾನೇ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ. ಅದು ಸರಿ, ನೀನು ಹುಷಾರಾಗಿದೆಯಾ ತಾನೆ? ಹಾಂ, ನನಗೇನಾಗಿದೆ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಅಲ್ಲ, ಯಾರೋ ಬೆಡ್ ಮೇಲೆ ಇರೋ ಥರ, ನೀನು ಜೋಗಳ ಹಾಡೋ ಥರ. ಹಾಂ, ಅದು ಬೆಡ್ಶೀಟ್ ಎಲ್ಲ ಸುಕ್ಕಾಗಿತ್ತು, ಅದನ್ನು ಸರಿ ಮಾಡ್ತಾ ಇದ್ದೆ ಅಷ್ಟೇ. ಅಯ್ಯೋ, ಸಂಜೆ ಆಗ್ಬಿಡ್ತು. ಒಂದು ನಿಮಿಷ ಬಂದೇ ರೀ. ಈ ವಿಷಯನ ಈಗಲೇ ಹೋಗಿ ರಾಗಿಣಿಗೆ ಹೇಳಬೇಕು. ಯಶೋದ ಯಾಕೋ ಕನ್ಫ್ಯೂಷನಲ್ಲಿ ಇರೋ ಆಗಿದೆ. ಅದು ಸರಿ, ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾಳೆ? ಅಂಜಲಿ, ನೀನಾ? ಏನ್ ಪುಟ್ಟ, ಇಷ್ಟು ಖುಷಿಯಾಗಿದೀಯಾ? ಅಯ್ಯೋ, ನಾನು ಎದ್ದೇಳಲೇಬೇಕಾ? ಬಂದೆ. ನೀನೇ ಎಬ್ಬಿಸ್ತಿದೀಯಾ? ಒಬ್ಬಳಿಗೆ ಎಬ್ಸೋಕ್ಕಾಗುತ್ತಾ? ಒಬ್ಬನೇ ಎಬ್ಬಿಸ್ ಕುಡ್ಸೋಂಗಿದೀಯ ನೀನು? ನಂಗೆ ಗಣೇಶ ತುಂಬಾ ಶಕ್ತಿ ಕೊಟ್ಟಿದ್ದಾನೆ. ನಾನು ಕಾರು, ಸೋಫಾ ಎಲ್ಲನ್ನೂ ತಳ್ತೀನಿ, ಗೊತ್ತಾ? ಹೌದಾ? ಹಾಗಾದ್ರೆ ನನ್ನೂ ತಳ್ತೀಯ ಅನ್ನೋ? ಇಲ್ಲ ಅಜ್ಜಿ, ನನ್ನ ಪ್ರೀತಿ ಅಜ್ಜಿ ಅಲ್ಲ. ಹೌದಾ? ಸರಿ, ಈಗ ನನ್ನನ್ನು ಯಾಕೆ ಎಬ್ಬಿಸ್ದೆ ಹೇಳು. ಅಜ್ಜಿ, ನಂಗೆ ಇವತ್ತು ತುಂಬಾ ಖುಷಿಯಾಗಿದೆ. ಅಮ್ಮ ನಂಗೆ ಇವತ್ತು ಮುದ್ದು ಮಾಡಿದ್ಲು. ಈ ಕೆನ್ನೆ ಮುದ್ದು ಕೊಟ್ಲು, ಈ ಕೆನ್ನೆ ಮುದ್ದು ಕೊಟ್ಲು, ಮೂಗಿಗೆ ಮುದ್ದು ಕೊಟ್ಲು, ಹಣೆಗೆ ಮುದ್ದು ಕೊಟ್ಲು, ಕಣ್ಣಿಗೆ ಮುದ್ದು ಕೊಟ್ಲು. ಅಮ್ಮ ನನ್ನ ಪಕ್ಕದಲ್ಲಿ ಮಲ್ಸ್ಕೊಂಡು ಹಾಡು ಹೇಳಿದ್ಲು, ಗೊತ್ತಾ? ಅಮ್ಮ ನನ್ನ ಇವತ್ತು ಎಷ್ಟೊಂದು ಪ್ರೀತಿ ಮಾಡಿದ್ಲು. ನಮ್ಮಮ್ಮನ ವಾಪಸ್ ಬದ್ಲು ಅಂತ ಅನ್ಸತ್ತೆ ಅಜ್ಜಿ. ಹೌದಾ ಪುಟ್ಟ? ಇನ್ಮೇಲೆ ಅಮ್ಮ ನಿನ್ನನ್ನು ದಿನ ಹೀಗೆ ಮುದ್ದು ಮಾಡ್ತಾಳೆ, ದಿನ ಹೀಗೆ ಜೋಗಳ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ಹೌದಾ? ಐ ಲವ್ ಯು ಅಮ್ಮ. ನಂಗಮ್ಮ ಸಿಕ್ಕಿದ್ಲು, ನಂಗಮ್ಮ ಸಿಕ್ಕಿದ್ಲು, ನಂಗಮ್ಮ ಸಿಕ್ಕಿದ್ಲು, ನಂಗಮ್ಮ ಸಿಕ್ಕಿದ್ಲು. ರಾಗಿಣಿ, ನನ್ನ ಸೊಸೆಗೆ ಹುಚ್ಚು ಕೆರಳು ಬಿಟ್ಟಿದೆ ಕಣೆ. ಅಮ್ಮ, ಅದೇನು ಅಂತ ಬೇಗ ಹೇಳು. ನಿಮ್ಮ ಗಲಾಟೆಯಲ್ಲಿ ನನಗೆ ಹುಚ್ಚಿಡ್ದಾಗಿದೆ. ಚಿಂಟು ಸ್ಟಡೀಸ್ ಕಡೆ ಕೂಡ ಗಮನ ಕೊಡೋಕ್ಕಾಗ್ತಿಲ್ಲ. ಅವನು ಹಾಳಾಗಿ ಹೋಗ್ತಿದ್ದಾನೆ. ಯಾಕೆ, ಏನೇ ಆಯಿತು?
ನಾನು ಅವನನ್ನು ರಜೆ ಹಾಕ್ಸಿ ಕರ್ಕೊಂಬಂದಿದ್ದೀನಿ. ಅಟೆಂಡೆನ್ಸ್ ಏನೋ ಕೊಡ್ತಾರೆ ಅಂದಿದ್ದಾರೆ ಸರಿ, ಆದರೆ ಅವನನ್ನು ಪ್ರಿಪೇರ್ ಮಾಡೋದಕ್ಕೂ ಆಗ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ನೀನು ಆಟ ಆಡೋದು ಇಲ್ಲ, ಮಲಗೋದು ಇಲ್ಲ, ಇಟ್ಕೊಂಡು ಓಡಾಡು ಅಂತ್ಯ. ನನಗೆ ಸುಸ್ತಾಗಲ್ವಾ? ಪರವಾಗಿಲ್ಲ ಬಿಡು, ನೀನು ಪುಟ್ಟಿ ಅಲ್ವಾ, ಓಡಾಡಿಸ್ತೀನಿ.